ನಿನ್ ಸೊಸೆ ಅನ್ಕೋ ನಾನೇ. ಈಗ ನಮ್ಮ ಲವ್ಲಿ ಅತ್ತೆ ತಿನ್ನಿಸ್ತಾರೆ. ಏ ದನ ನಾಯಿ ಹಿಂಗೆ ತೋರ್ಸೋದ್ ದಿನ ಪ್ರೀತಿ. ಆನ್ ಕಂದ ಇವಾಗ ವಯಸ್ಸಾಯ್ತು ಹಿಂಗಿದ್ದೀನಿ ಅಂದ್ರೆ ನಾನು ಅವಾಗ ನಿಮ್ಗಿನ್ನ ಚೆನ್ನಾಗಿದ್ದೆ. ನೀನ್ ಯಾವ್ದು ಯಾವ ಚಾಕ್ಲೇಟ್ ನಾವು ಪ್ಯಾಕ್ ಮಾಡೋ ಟೈಮಲ್ಲಿ ಎಲ್ಲಿ ಬರುತ್ತೋ ಶಕ್ತಿ ಗೊತ್ತಿಲ್ಲ ಅವಳಿಗೆ. ನನಗೆ ಎಷ್ಟು ಅಂತ ಚುಚ್ಚಿಬಿಟ್ಟವಳೆ. ಇನ್ನ ಬಾ ನಿನ್ ಹತ್ರ ಟ್ಯಾಕ್ಸ್ ಹಾಕ್ಸೋದು ಜಾಸ್ತಿ ಇದೆ ಬಾ ಕಮೋನ್. ಬಾಯ್ ಗುಡ್ ನೈಟ್. ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೇದಾ ರಾಮಕೃಷ್ಣ ಯೂಟ್ಯೂಬ್ ಚಾನಲ್. ಸೊ ಈಗ ನಾನು ನಮ್ಮ ಅತ್ತೆ ಮನೇಲಿದ್ದೀನಿ. ಅತ್ತೆ ಹಾಯ್ ಹಾಯ್ ಅಲ್ಲ ಬರೀ ಈಗೇನಾದ್ರು ನಮ್ಮ ಅತ್ತೆಗೆ ಇಷ್ಟು ದಿನ ಆಗಿದೆ ವ್ಲಾಗ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಾರೆ. ಕ್ಯಾಮ್ರಾ ತೋರಿಸಿದ್ರೆ ಹಾಯ್ ಅಷ್ಟೇ. ಹಾಯ್ ಹಲೋ ಇನ್ನೇನ್ ಹೇಳ್ಬೋದು? ಚಕ್ ಅಂತ ಅದನ್ನೇ ತಾನೇ ಹೇಳ್ಬೋದು. ಟಕ್ ಚಕ್ ಅಂತ ಟಕ್ ಚಕ್ ಅಂತ ಅದನ್ನೇ ನೀನೇ ಹೇಳಿದ್ದಿ ಟಕ್ ಚಕ್ ಅಂತ, ನಾನಲ್ಲ. ಏನ್ ಕರೆಕ್ಟ್ ಆಗಿ ಅವ್ರನ್ನ ವಿಚಾರಿಸ್ಕೊಳ್ಳೋ ತರ ಮಾತಾಡ್ಬೇಕು, ಅಂತರಂಗದಿಂದ ಬಹಿರಂಗ ಮಾಡ್ಬೇಕು. ನೀನು ಹಲೋ ಹಾಯ್ ಎಲ್ಲ ಚೆನ್ನಾಗಿದ್ದೀರಾ? ನೀನು ಟಿವಿ ನ್ಯೂಸ್ ಆಂಕರ್ ಹಲೋ ನಾನು ನಿಮ್ಮ ಕ್ಯಾಮರಾಮನ್ ವೇದ ಮಾಲಾ ಹಂಗ ಆಡ್ಬಾರ್ದು. ಇನ್ನೇನ್ ಆಡ್ಬೇಕು? ನೀಟಾಗಿ ವ್ಲಾಗ್ ಎಕ್ಸ್ಪೀರಿಯನ್ಸ್ ಮಾಡೋ. ನೋಡಿ ನೀನೆಲ್ಲ ಟ್ಯಾಲೆಂಟೆಡ್ ಅನ್ಕೊಂಬಿಟ್ಟವ್ರೆ. ನಿನ್ ಟ್ಯಾಲೆಂಟ್ ನ ಒಳಗೆ ಇಟ್ಕೊಂಬಿಟ್ರೆ ಹೆಂಗೆ? ತೋರಿಸ್ಬೇಕು. ತೋರ್ಸು ಬಿಡು, ತೋರಿಸ್ತಾ ಇದೀನಿ, ಅದ್ ನಿನಗೆ ಗೊತ್ತಾಗಲ್ಲ ಅಷ್ಟೇ. ಕಾಣ್ದೇ ಇರೋ ಟ್ಯಾಲೆಂಟ್ ಯಾಕೆ ಹೋಗದ್ ಬೇಸಾಕು. ಕಾಣ್ಸೋ ಅಂತ ತೋರ್ಸು. ಕಾಣಿಸೋದನ್ನ ಬೇಜನ್ ತೋರ್ಸಿದೀನಿ, ಅದನ್ನ ನೀನು ಏನು ಶೀಟ್ಗಳಲ್ಲ ಅಷ್ಟೇ. ನಾವೇನ್ ಮಾಡೋಣ? ನೀನ್ ಯಾಕೆ ಬ್ಲಾಗ್ ಅಲ್ಲೆಲ್ಲ ಹಿಡ್ದು ಇಟ್ಕೊಳಲ್ಲ ಅಷ್ಟೇ. ಅವಳು ಇಷ್ಟೆಲ್ಲ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಿರೋ ನಮ್ಮ ಅತ್ತೆ ಅವ್ರ ಫ್ಯೂಚರ್ ಸೊಸೆ ಮೇಲೆ ತುಂಬಾ ಡ್ರೀಮ್ಸ್ ಇಟ್ಕೊಂಡಿದ್ದಾರೆ. ಹೌದಪ್ಪ, ನಾನು ಅವಳು ಹಿಂಗಿರ್ಬೇಕು ಹಿಂಗಿದ್ದೆ ನನ್ನ ಕೆಲ್ಸದಿಂದ ತೆಗ್ದಾಕಿ ಅವ್ರೊಂದ್ ಸೆಪರೇಟ್ ಯೂಟ್ಯೂಬ್ ಚಾನಲ್ ಮಾಡ್ಕೊಳ್ಳೋ ಕಳ್ತನದ ಪ್ಲಾನ್ ಅಲ್ಲಿ ಇದ್ದಾರೆ. ಹಂಗಂತಲ್ಲ, ಹಿಂಗಿರೋದು ಅಂದ್ರೆ ನಾಟಕೀಯವಲ್ಲ, ಸತ್ಯವಾಗೂ ಹಿಂಗೆ ಇರ್ಬೇಕು ಅಂತ ಅನ್ಕೊಂಡಿದೀನಿ. ಅವಳು ನನ್ ಮನೆಗ್ ಬರೋದು, ಬೇರೆಯವ್ರ ಮನೆಗೆ ಏನ್ ಬರಲ್ಲ, ನನ್ ಮನೆಗ್ ಬರೋದಲ್ವಾ. ನನ್ ಮನೆ ಮಗಳಾಗಿರ್ಲಿ, ನಾನು ಅವಳಿಗೆ ಅತ್ತೆ ಆಗಿರ್ಬೋದೇನೋ. ಅವಳು ನನ್ನ ಅಮ್ಮ ಅಂತಾಳೋ ಅಥವಾ ಅತ್ತೆ ಅಂತಾಳೋ, ಅದು ಅವಳು ಸೇರಿದ್ದು. ಎಲ್ಲ ಹೇಳ್ತಾ ಇದ್ಯಾ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿರೋ ಸ್ಕೀಮ್ ಹೇಳ್ತಿಲ್ಲ ನೋಡು. ನಾನ್ ಮಾತ್ರ ನನ್ನ ಮಗಳು ಅಂತಾನೇ ಪ್ರೀತಿಸ್ಬೇಕು ಅಂತ ನನ್ನ ಮನೋಭಾವದಲ್ಲೂ ಐತೆ, ನನ್ನ ಆತ್ಮದಲ್ಲೂ ಐತೆ. ಸವಾಸ್ತೋಷ ಎರಡು ಒಂದೇ. ಸವಾಸ್ತೋಷ ನಿನ್ನ ಬಿಟ್ಟು ಅವ್ರು ಸವಾಸ ಮಾಡ್ತೀನಲ್ಲ ಅವಾಗ ಹೇಳಕ್ ಬರಲ್ಲ. ಆಡ್ಬೇಡ, ಅದು ಹೇಳಕ್ ಬರಲ್ಲ. ಅದು ಸೆಂಟ್ರಲ್ ಟೆನ್ಷನ್ ಆಗ್ಬಿಟ್ಟು ನನ್ ಸೊ ಇವತ್ತು ಒಂದು ದಿನದ ಮಟ್ಟಕ್ಕೆ ಯಾವ ತರ ನಿನ್ ಸೊಸೆ ಅನ್ಕೋ ನಾನೇ ಅನ್ಕೋ ಅಷ್ಟೇ. ಆಯ್ತು. ನಾನ್ ಅಂದ್ರೆ ಅವ್ಳು ಏನ್ ತರ ಪ್ರಾಬ್ಲಮ್ಸ್ ಕೊಟ್ರೆ, ಯಾವ ಕನ್ನಡನ ಇದು, ಅವಳು ಯಾವ ತರ ನೀನ್ ಟ್ರೀಟ್ ಮಾಡ್ತೀಯ, ನಿನ್ ಟ್ಯಾಲೆಂಟ್ ತೋರ್ಸಿ. ಇವತ್ತು ನಿನ್ ವರ್ಲ್ಡ್ಸ್ ನಂಬರ್ 1 ಅಂಡ್ ಬೆಸ್ಟ್ ಅತ್ತೆ ಅನ್ಸ್ಕೋ. ಇವತ್ತು ಅದಕ್ಕೆ ಟಾಸ್ಕ್ ಕೊಡ್ತೀನಿ. ಸೊಸೆಯಾಗಿ ನೀನ್ ಯಾವ್ಯಾವ ತರ ಸಿಟ್ಟೇರಿಸ್ಬೇಕು ಅದು ಏರಿಸ್ತೀನಿ. ಆದ್ರೆ ನಿನ್ ಲವ್ ನಮ್ಮ ಅಜ್ಜಿ ಹೇಳ್ತಲ್ಲ, ನಿನ್ ನೋವು ನೋಡ್ಬೇಕು ನಾನು. ಎಸ್, ಇಟ್ಸ್ ಟೈಮ್ ಫಾರ್ ಹೆಡ್ ಮಸಾಜ್ ಕರೋ ಅತ್ತೆ. ಸರಿ. ಭಯ ಭಕ್ತಿ ಇರ್ಲಿ ಸೊಸೆ ಅಂದ್ರೆ. ಬೇಜನ್ ಭಯ ಇದೆ. ಬೇಜನ್ ಭಯಕ್ಕಿಂತ ಪ್ರೀತಿ ಇರ್ಬೇಕು. ಫ್ಯೂಚರ್ ಸೊಸೆ ನೀವು ವ್ಲಾಗ್ ನೋಡ್ತಾ ಇದ್ರೆ ಅಪ್ಲಿಕೇಶನ್ ಹಾಕ್ಬೇಕು. ನಮ್ಮ ಅತ್ತೆ ಸಾಕು ಇಷ್ಟಿದ್ರೆ ಅನ್ನೋ ತರ ನಾಟಕ ಎಲ್ಲ ಮಾಡಿ ಎಲ್ಲ ಅವಳು ಒಪ್ಕೋಬೇಕಾಗಿಲ್ಲ. ಅವಳು ನನ್ನ ನೋಡ್ಬಿಟ್ರೆ ಸಾಕು, ನಾನು ಇಂತ ಅತ್ತೆ ಪುಣ್ಯ ಮಾಡಿದೀನಿ ಅಂತ ಅನ್ಕೋತಾಳೆ. ಅಂದ್ರೆ ಎಲ್ರ ಮನೆಯಲ್ಲೂ ಹೆಣ್ಣೋಡ ಶಾಸ್ತ್ರ ಮಾಡಿದ್ರೆ ಇವ್ರ ಮಗನ್ ಬದಲು ಅತ್ತೆ ನೋಡ ಶಾಸ್ತ್ರ ಮಾಡಿ ನಿನ್ ಬಂದ್ ನೋಡಿದ ತಕ್ಷಣ ಅವಳು ಮದುವೆ ಆಗ್ಬಿಡ್ತಾಳ. ನೋಡೋದೇನ್ ಬೇಡ, ನನ್ ಮಗನ್ ನೋಡಕ್ ಹೋದಾಗ ನನ್ನ ನೋಡೇ ನೋಡ್ತಾಳಲ್ವಾ. ನಾನು ನನ್ ಮಗನ್ ಜೊತೆ ಅವಳನ್ನ ನೋಡಕ್ ಹೋದಾಗ ಅವಳು ನನ್ನ ನೋಡೇ ನೋಡ್ತಾಳಲ್ವಾ. ಅವಾಗ ಅವಳು ನನ್ ಗುಣ ನೋಡಿದ್ರೇನೆ ಅರ್ಥ ಆಗುತ್ತೆ. ಅಯ್ಯೋ ಪಾಪ ನಮ್ಮ ಅತ್ತೆ ಅಮಾಯಕಿ, ಪರವಾಗಿಲ್ಲ, ಅವ್ರ ಕಷ್ಟ ಸುಖಕ್ಕೆಲ್ಲ ಹೊಂದ್ಕಂತಾರೆ. ಈಗ ನಿನ್ನ ಇವತ್ತಿನ ಒನ್ ಡೇ ಸೊಸೆಗೆ ಸ್ವಲ್ಪ ಹೇಗಾಗ್ತಿದೆ ಅಂದ್ರೆ, ಅವಳು ನಿನ್ ಮೇಲೆ ತುಂಬಾ ಲವ್ ಬರ್ತಿದೆ ಅವಳಿಗೆ. ಅವಳ ಮಮ್ಮಿ ಹತ್ರ ಏನಂತ ಅವ್ರ ಮಮ್ಮಿ ಬಂದು ಏನೇನೋ ಮಾತಾಡ್ತಾ ಇದ್ಲು. ಈಗ ನಮ್ಮತ್ತೆ ಅವರ ಒನ್ ಡೇ ಸೊಸೆಗೆ
ಅವ್ರು ಒಂದೇ ಸೊಸೆ ಇವತ್ತು ಪಾನಿಪುರಿ ಕೇಳ್ಕೊಂಡ್ರು. ಸೊ ಪಾನಿಪುರಿ ಟ್ರೀಟ್ ಕೊಡೋದಕ್ಕೆ ನಾವು ಮತ್ತೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಥೈ ಕಮಾನ್ ತಡ್ಕೊ ಒಂಚೂರು. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್. ಅಲ್ಲಿ ಗೈಸ್ ಲಿಪ್ಸ್ಟಿಕ್ ಹಾಕಂತ ಮತ್ತೆ ಪಾನಿಪುರಿ ಎತ್ತಿಕ್ಬಿಟ್ರಿ ಈಗ. ನಿನ್ನಂಗೆ 1 ಗಂಟೆ ಮೆತ್ಕೊಳ್ಳಲ್ಲ ತಗೋ ನಾನು. ಈಗ ನಮ್ಮ ಲವ್ಲಿ ಅತ್ತೆ ತಿನ್ನಿಸ್ತಾರೆ. ತಿಂತಿದಲ್ಲ ನೀನು ತಿನ್ಸಾದ್ಮೇಲೆ ತಿಂತೀನಿ. ತಿನ್ಸಾದ್ಮೇಲೆ ನಮ್ಮ ಮತ್ತೆ ತಿನ್ನಕ್ಕೆ ಎಸ್ಕೇಪ್ ಆಗ್ಬಿಟ್ಟು ಹಿಂಗೆ ಮಾಡ್ತಾರೆ. ತಿನ್ಸು ಆನ್ ಕಂದ. ತಗೋ ಬಂಗಾರ, ಬೇಗ ಬೇಗ ತಿನ್ಬೇಕು. ನೀವು ಕಾಮಿಡಿ ಎಲ್ಲ ಮಾವ ನಿಧಾನ ಕೊಡಿ. ಹೆಂಗಿದೆ ಟೇಸ್ಟು? ಚೆನ್ನಾಯ್ತಾ? ಒಂದೊಂದು ಫ್ಲೇವರಾ? ಸರಿ, ಇದು ತಿನ್ನು. ಇದ್ಯಾವುದು ಅಂತ ಹೇಳು. ನಿಧಾನಿಗೆ ಇನ್ನೂ ಪರವಾಗಿಲ್ಲ. ಯಾಕೆ ಅಗ್ಯಕ್ಕೆ ಅವಕಾಶ ಇಲ್ವಾ? ನೋಡು, ಇಂಥ ಸೊಸೆದಿರಿದ್ರೆ ನಮ್ಮ ಸೀರೆಯಲ್ಲೇ ಒರೆಸ್ತಾರಲ್ಲ, ಯಾವ ನ್ಯಾಯ? ಸೊಸೆ ಅಂದರೆ ಎಲ್ಲನೂ ಸಹಿಸ್ಕೋಬೇಕು. ಆಯಿತು, ಇವತ್ತು ಸಹಿಸ್ಕೊತೀನಿ. ನಂದ ಫುಲ್ ಮುಂಗು. ಯಾಕೆ ಹಾಕಿ 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 ನೀನು ಹೊಡಿ. ಹೇಳ್ಕತಾ ಇರು. ತಗೈದು ಒಂಚೂರು ಕುಡ್ಕೊ, ಒಳಕ್ಕೆ ಹೋಗ್ಲಿ. ತುಂಬಾಯ್ತು. ಹೆಂಗಿದೆ? ಎಂತ ಇದ್ದಾಗ ಮಳೆ ಕಳಿತಿದ್ಯಾ? ಮರ್ಯಾದೆ ಕಳಿತಿಲ್ಲ ಪಾಪ. ಅವ್ರು ಬೇಗ ಕೊಡ್ತಾವ್ರಲ್ವ, ನೀನು ಹಂಗೆ ಬೇಗ ತಿನ್ಬೇಕಷ್ಟೇ. ತುರುಪ್ತಿಲ್ಲ. ನಾನು ನಿಧಾನಕ್ಕೆ ಬಾಯಿಗೆ ನೋವಾಯ್ತದ ಅಂತ ನೋಡಿ ತಿನ್ನಿಸ್ತಾ ಇದ್ದೀನಿ. ಪುಣ್ಯ ಬಿಡು. 6ನೇದು ಟೆಸ್ಟ್ ಮಾಡಿ ಟೆಸ್ಟು ನೋಡ. ನೀವು ನಿಧಾನ ತಿಂತೀವಿ, ನಾವು ವ್ಲಾಗ್ ಮಾಡ್ಕೊಂಡ್ಬಿಟ್ಟು ಅವ್ರು ನಿಲ್ಸಾಬಿಟ್ರು. ಈ ಥರ ಅವಾಗ ಪ್ರೀತಿ ತೋರಿಸ್ತಾ ಇರೋ ನಿಮಗೆ ಇನ್ನೂ ಒಳ್ಳೆ. ಇವತ್ತೇನೋ ನಾನು ಒಂದೇ ಸೊಸೆ ಹಾಕಿದ್ದೀನಿ, ಹಿಂಗೆ ಪ್ರೀತಿ ತೋರಿಸ್ತಾನೆ ಇದ್ರೆ ನನಗೆ ನಿಜವಾಗ್ಲೂ ಒಳ್ಳೆ ಸೊಸೆ ಸಿಗ್ತಾರೆ. ಯಾವಾಗಲೂ ತೋರಿಸ್ತಾ ಇದ್ದೀನಿ, ನಿನ್ಗೆ ಅರ್ಥ ಆಯ್ತಲ್ಲ ಅಷ್ಟೇ. ಈ ಸೂಟ್ಗಳು ಬಾಯಿ ಒಳಗೆ ಹೋಯ್ತಿಲ್ಲ ನೋಡು, ಮೂತಿ ಹೊಡೆದಾಗ್ತೈತೆ. ಆಂಜನೇಯ ಮೂತಿ ಆಯ್ತು ತಿಂತೀನಿ. ಏನು ಬೇಕಂತ? ಏನು ಕೊಡ್ತೀರಾ ಆಂಟಿ? ಸಾರಿ ಅತ್ತೆ, ನಿಮ್ಗೆ ಏನು ಬೇಕೋ ಅದನ್ನೆಲ್ಲ ಸೈಡ್ ಬಾಯ್ತು. ಕಸ್ಟಮರ್ಗೆ ಯಾಕೆ ಡಿಸ್ಟರ್ಬ್ ಮಾಡ್ತೀನಿ? ಡಿಸ್ಟರ್ಬ್ ಮಾಡಲಿಲ್ಲ, ಅವ್ರಿಗೆ ನೋಡಲಿಲ್ಲ. ಚಾಕ್ಲೇಟ್. ಯಾವ ಚಾಕ್ಲೇಟಾ? ನೋಡಿ ನೀವು ಏನು 10 ರೂಪೀಸ್ ಇದಿರುತ್ತೆ ಇಲ್ಲಿ. 10 ರೂಪೀಸ್ ಇದೆ. ಶೇಮ್ಲೆಸ್. ಡಾಟರಿಂದ 10 ರೂಪಾಯಿ ಅಷ್ಟೇನೆ ಬೆಲೆ. ಈಗ ತಗೋ, ಅಂಗಡಿ ಹೊರದ್ಬಿಟ್ಟಾರ, ಆಮೇಲೆ ಬರೀ ವಿಡಿಯೋ ಮಾಡಿ. ಅದೇ ಏನು ತಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಇದು ತಿಂತೀಯಾ? ಅದೇನಿದು? ಪೀನಟ್ ಬಟರ್ ದಪ್ಪ ಆಗಿವಂತೆ. ಇಲ್ಲ ನಾವು ಜಿಮ್ ಎಲ್ಲ ಇಲ್ಲ, ಸಾರಿ. ಅನ್ನಿ ಇದು ಕೊಡ್ಸಿ. ಏನೇನು ಪಾಪುನ ಬಾಲ್ ತಗೊಂಡಾಡಕ್ಕೆ? ಬಾಲ್ ಅಲ್ಲ, ಒಳಗೆ ಚಾಕ್ಲೇಟ್ ಇರುತ್ತೆ. ಎಷ್ಟಿದು? ಒಂದು 200 ಕೊಡಿ. ಒಂದು 100 ರೂಪೀಸ್ ಇದೇನೋ ಚಾಕ್ಲೇಟ್ ಇದೆ. ಅವ್ರ ಸೊಸೆಗೆ ಒಂದು 200 ರೂಪಾಯಿ ಬೆಲೆ ಇದೆ. 200 ರೂಪಾಯಿ ಬೆಲೆ ಐತೆ, ಹಂಗೆ ನಿನಗೂ ಬೆಲೆ ಇದೆ. ಅನ್ನಿ ತಿನ್ಬಿಡು ಬೆಳಗ್ಗೆ ಹೊತ್ತು ಬಿಸಿನೀರ್ಗೆ ಹಾಕೊಂಡು ಕುಡಿ. ತಿನ್ನಲ್ಲ ಅದು, ಕುಡಿಯೋದು ಇಲ್ಲ, ಅದು ಇನ್ ಲ್ಯಾಂಗ್ವೇಜ್. ಬೆಳಿಗ್ಗೆ ಎದ್ದು ಬಿಸಿನೀರ್ಗೆ ಹಾಕೊಂಡು ಕುಡಿ. ಯಾ ಪಾಸ್ತಾ ಬೇಡ, ನಾನು ಹೊಟ್ಟೆ ಇಲ್ಲಿ ತಗೊಂಡು ತಿನ್ನು. ಬೆಳೆಯೋದು ಬೇಗ ಹೋಯ್ತಿಯಲ್ಲ. ಏನಾದ್ರು ತಗೊಳ್ಳೋಣ, ಇಲ್ಲ ಬೇರೆ ಏನಾದ್ರು ತಗೊಳ್ಳೋಣ. ಇನ್ನ ಬಾ, ನಿನ್ನ ಹತ್ರ ಟ್ಯಾಕ್ಸ್ ಹಾಕ್ಸೋದು ಜಾಸ್ತಿ ಇದೆ. ಬಾ ಕಮೋನ್. ಹಾಕ್ಸಕ್ಕೆ ಅಂತಾನೆ ಬಂದಿದ್ದೀವಿ. ಶೈ 10 ಮೆಂಬರ್ಸ್ ಜೊತೆ ಇರೋಕ್ಕೆ ಫುಲ್ ಶೈಯಾ? ತಗೋ. ಸೊ ನಾವು ಶಾಪಿಂದ ಬಂದ್ವಿ. ಐಟಮ್ಸ್ ಎಲ್ಲ ನಮ್ಮ ಅತ್ತೆ ತಗೋ ತರ್ಸದ್ನಲ್ಲ, ಅಲ್ಲಿಂದಾನೆ ತಂದ್ಕೊಟ್ನಲ್ಲ. ತಗೋ ಮಗ, ನಿನಗೆ ಅಂತಾನೆ ನೋಡಿ ಎಷ್ಟು ತಂದಿದ್ದೀನಿ. ಮಮ್ಮಿ ಏನಿಲ್ಲ ಅಂದ್ರೆ ಬರ್ತಾರೆ ಅಂತ ಅತ್ತೆ ಅಂದ ತಕ್ಷಣ ನೋಡು, ಇದು ಒಂದು ಫೇಸ್ ವಾಶು. ಅಲ್ಲಿ ಆಕ್ಚುಲಿ ಶೂಟ್ ಮಾಡೋದಕ್ಕೆ ಪರ್ಮಿಷನ್ ಇಲ್ದಿರೋದ್ರಿಂದ ಇದೇನೋ ತಿಂಡಿ ನಮಗೆ ಗೊತ್ತಿಲ್ಲ. ಎಳೆ ಮಗು ತರ ತಿಂಡಿ ತರಿಸ್ಕೊಂಡವಳೆ. ನಿಮ್ ಸೊಸೆ ಮಗು ತರ ತಾನೆ? ಹೌದಲ್ಲ, ಇವು ಮರ್ತೇ ಹೋಗಿದ್ದೆ. ಭಯ ಇರ್ಲಿ. ನಾನು ಇದನ್ನ ಜೋಳ ಇದು ಅವ್ರು ತಗೊಂಡ್ರು ಸೊಸೆ ಹೆಸರಲ್ಲಿ. ಅದಕ್ಕೆ ನಾನು ರಿಟರ್ನ್ ಗಿಫ್ಟ್ ನಾನು ಕೊಡ್ಸಿದ್ದು. 1 ನಿಮಿಷ ಬಂದೆ. ಏನೋ ಕೂಗ್ತಾವನೆ. ಇವತ್ತು ಚಾಕ್ಲೇಟ್ ತರಿಸ್ಕೊಂಡಿದ್ಯಾ? ನಾಳೆ ಏನಾದ್ರು ಇಷ್ಟೊಂದು ಬೇಡ ನಮ್ಮ ಜೊತೆಗೆ. ಅಲ್ಲ ಕೇಳಿ ಹೇಳ್ತೀನಿ. ಇವತ್ತು ಚಾಕ್ಲೇಟ್ ತಿನ್ನೋಣ ಅಂತ ತರಿಸ್ಕೊಂಡಿದ್ಯಾ? ಇದ್ರಲ್ಲಿ ಏನೋ ಚಾಕ್ಲೇಟ್ ಆಯ್ತಾ ಏನಾಯ್ತಾ ನನಗೆ ಗೊತ್ತಿಲ್ಲ.
ನಾಳೆಗೆ ನಿನಗೆ ಅಂತಾನೆ ತಗೊಂಡ್ ಬಂದಿರೋದು ಇದನ್ನ ಮಾಡ್ಕೊಡೋಣ ಅಂತ. ನೀನ್ ಯಾವಾಗ್ಲೂ ಕಾನ್ ಅಂತಿರ್ತೀಯಲ್ಲ. ಕಾನ್ ಬೇಜಾರಾಗಿದೆ. ಅದೇ ಆಚೆ ಕಡೆ ತಿನ್ನಕ್ಕೆ ಏನಾದ್ರು ಭಯ ಆಗುತ್ತೆ ಅಲ್ಲ, ಅದಕ್ಕೆ ಅದು ಸಿಂಪಲ್ ಆಗಿ ಇದು ತಿನ್ಕೊಳ್ಳೋಣ ಸಿಂಪಲ್ ಆಗಿ ಮಾಡ್ಬಿಟ್ಟು ನಾವೇ ಬೇಯಿಸಿ ಒಂಚೂರು ಬೆಣ್ಣೆ ಹಾಕಿ ಎಲ್ಲ ಮಾಡಿ ಕೊಟ್ರೆ. ಮತ್ತೆ ಎಷ್ಟು ಲವ್ ಬಂದಿತ್ತು ಇವತ್ತು. ಅದು ನನಗೆ ಅಂತ ಲವ್ ಬಂದಿರೋದು. ಒಂದು ದಿನಕ್ಕೆ ನನ್ನ ಸೊಸೆಗೆ ಹೆಂಗ್ ಟ್ರೀಟ್ಮೆಂಟ್ ದಿನ ತೋರಿಸ್ತೀನಿ, ನೀಯೇ ತಿಲ್ದಿರೋರು. ದಿನ ತೋರ್ಸೋದು ಹೆಂಗೆ ದನ ನಾಯಿ ಹಿಂಗೆ ತೋರ್ಸೋದು ದಿನ ಪ್ರೀತಿ. ಈ ಮಗ ತೋರ್ಸದ್ ಈ ಮಗ ತೋರ್ಸಿದ್ರೆ ಈ ಮಗ ನನ್ ಮೇಲೆ ಮನಿ ಕದ. ನಾನ್ ಪ್ರೀತಿ ಮಾಡಿದಾರ ಬಂದ್ ಮನಿ ಕಳತ್ತ ಇದು? ನೀವೇ ಹೇಳಿ. ಮಗುಗ್ ಬೇರೆ ಹುಷಾರಿಲ್ಲ, ಡಿಪ್ರೆಸ್ ಆಗ್ಬಿಟ್ಟಿದ್ದಾರೆ ಎಲ್ರು. ಪಾಪ ಊಟ ತಿಂತಾ ಇಲ್ಲ ನಮ್ಮ ಮಗ. ಯಾಕೋ ಆಸ್ಪತ್ರೆ ಕರ್ಕೊಂಡು ಹೋಗೋಣ ಅಂದ್ರೆ ನನಗೆ ಚುಚ್ಚಿಬಿಟ್ಟು ಓಡೋಗ್ಬಿಡ್ತಾಳೆ. ಏನೇನೋ ಮಾಡ್ತಾ ಇದೀನಿ ಒಂದ್ ವಾರದಿಂದ. ಇವಳು ಆಸ್ಪತ್ರೆ ಕರ್ಕೊಂಡು ಹೋಗೋಣ ಅಂತ ನಾವು ಪ್ಯಾಕ್ ಮಾಡೋ ಟೈಮಲ್ಲಿ ಎಲ್ಲಿ ಬರುತ್ತೋ ಶಕ್ತಿ ಗೊತ್ತಿಲ್ಲ ಅವಳಿಗೆ. ನನಗೆ ಎಷ್ಟು ಅಂತ ಚುಚ್ಚಿಬಿಟ್ಟು ಓಡಾಗ್ಬಿಡ್ತಾಳೆ. ಒಂದು ಕೆಂಪೇಗೌಡ ಡೈಲಾಗ್ ಇದೆ, ಪಂಚಾಯತ್ ಬಿಟ್ಟ ಅಂದ್ರೆ ಅದು ಆ ಡೈಲಾಗ್ ಹೇಳ್ಬಿಟ್ಟು ಹಿಂಗ ಈಗ ನೋಡ ಇದ್ರಲ್ಲೇ ಕೂತವಳೆ. ಯಾವಾಗ ಏನ್ ಮಾಡ್ಬಿಡ್ತಾರ. ನೇಯ ಪೇಷಂಟ್ ನಂಬಿಕೆ ಅಲ್ಲ. ಒಂಡ್ರಗನ್ನ ನನ್ನ ಬೇರೆ ಗೊರಷ್ಟಲ್ಲಿ ಕತ್ತೆ ಬಂದ್ ನನ್ ಮಮ್ಮಿ ಪಕ್ಕ ಕೂತಿದ್ದಾರೆ. ಹಂಗೆಲ್ಲ ಬೈತೀಯ? ಈಗ ಇಲ್ಲಿ ಇಷ್ಟೊತ್ತವರೆಗೂ ನಮ್ಮ ಆಕ್ಟಿಂಗ್ ನೀವು ನೋಡಿದ್ದೆ ಬೇರೆ, ನಮ್ಮ ಅತ್ತೆ ಆಕ್ಟಿಂಗ್ ನಂದಲ್ಲ. ಈಗ ಒರಿಜಿನಲ್ ತೋರಿಸ್ತೀನಿ ಅತ್ತೆ. ಇಲ್ಲಿಗೆ ಈಗ 3 ಕೆಲಸ ಮಾಡಿದ್ಯಾ ಬೆಳಗ್ಗೆಯಿಂದ, ತುಂಬ ಸುಸ್ತಾಗಿ ಹೋಗ್ಬಿಟ್ಟಿದ್ಯಾ. ಸೊ ಇವಾಗ ನೀನೇ ನನಗೆ ಸೊಸೆ ಥರ ನೋಡ್ಕೊಳ್ಳೋದು ಅವಶ್ಯಕತೆ ಇದೆ. ಟಾಸ್ಕ್ ಮುಗೀತು ಅಂದ್ಕೊ. ಈಗ ಒರಿಜಿನಲ್ ತೋರಿಸು. ತಿಕ್ಕ ಮುಸ್ಕೊಂಡು ಎದೋಗೆಲೆ ಎಲ್ಲೆಲ್ವಾ ಎಲ್ಲ ಬುರುಡೆ. ಇದ್ ನನ್ ಬಂಗಾರ ನನ್ ಜೊತೆ ಐತಿ ಸಾಕು. ಏನೇ ಪ್ರೀತಿ ತೋರ್ಸಿದ್ರು ಅಷ್ಟೇನೆ. ಏನಾದ್ರೂ ಒಂದ್ ಕೊಂಚ ಈಗ 1 ನಿಮಿಷಕ್ಕೆ ಮುಂಚೆ ಪ್ರೀತಿ ನೋಡಿದ್ರಿ ಅಲ್ಲ? ಹೌದು, ಅದನ್ನ ನಾನು ನಿಯತ್ತಾಗಿ ಮಾಡಿದೀನಿ. ಆದ್ರೂ ಅದ್ರಲ್ಲೂ ಏನಾದ್ರೂ ಒಂದ್ ಬೆಂಕಿ ತೆಗೆದ್ರೆ ಯಾರಿಗೆ ತಾನೇ ಕೋಪ ಬರಲ್ಲ? ಏನ್ ಬೆಂಕಿ ತೆಗ್ದೆ ಇದ್ದಿದ್ದಂಗೆ ಹಂಗೆ. ಈಗ ನಮ್ಮ ಮತ್ತೆ ಒರಿಜಿನಲ್ ಪರ್ಫಾರ್ಮೆನ್ಸ್ ನೋಡಿದ್ರಿ, ಎಷ್ಟು ಒಳ್ಳೆ ಆಕ್ಟರ್ ಅಂತ ಇದ್ರಲ್ಲೇ ಗೊತ್ತಾಗ್ಬಿಡುತ್ತೆ. ಮತ್ತೆ ಹುಡುಗಿಯಾಗಿದ್ದಾಗ ಹೀರೋಯಿನ್ ಆಗಿಲ್ಲ ಅಷ್ಟೇ ಫಾಲ್ಟ್. ಏನ್ ಮಾಡೋದು, ಆಗ್ಬೇಕಾಯ್ತು. ಇರ್ಲಿ ಬಿಡು, ಇನ್ನೊಂದ್ ನೆಕ್ಸ್ಟ್ ನುಂಕೊಂಬಿಡು. ಜಾಸ್ತಿ ಹೇಳ್ಬೇಡ. ನುಂಕೋ ನಿನ್ನೊಳಗಿನ ಕಿಚ್ಚಲ್ಲೇ ಇಟ್ಕೋ. ಎಲ್ಲ ಇಲ್ಲೇ ಇಟ್ಕೊಂಡು ಆರಿಸ್ಕೊಂಡ್ಬಿಡ್ತೀನಿ. ಬೇರೆ SR ಚಾಲೆಂಜ್ ಮಾಡಿದಾಗ ಗೊತ್ತಾ ಇವ್ರ ಜೊತೆ. ಇಷ್ಟೇಳ ಅಂದ್ರೆ ಇಷ್ಟು ಬಿಟ್ಟಿದ್ಯಾ ಬಾಣ. ಅದ್ರಲ್ಲಿ ನಾನು ಯಾರನ್ನಾದ್ರೂ ಲವ್ ಮಾಡಿರೋರ ನಾನ್ ಮಾಲಾಶ್ರೀ ಅಂತ. ಹೌದು ಕಣೆ. ನಾನು ಅವಾಗ ಇವಾಗ ವಯಸ್ಸಾಯ್ತು ಹಿಂಗಿದ್ದೀನಿ ಅಂದ್ರೆ ನಾನು ಅವಾಗ ನಿಮ್ಗಿನ್ನ ಚೆನ್ನಾಗಿದ್ದೆ. ನೀನ್ ಯಾವ್ದು? ನಿನಗಿನ್ನ ಸೂಪರ್ ಆಗಿದ್ದೆ. ಆಯ್ತು, ಅವಾಗ ನಿಮ್ಮನೇಲಿ ಚೆನ್ನಾಗಿದೆ ಅನ್ನೋ ನನ್ ಬುಡಕ್ ಯಾಕೆ ಬರ್ತಲ್ಲ? ನೀನ್ ಚೆನ್ನಾಗಿದೆ ಸತ್ಯ ಹೇಳ್ಬೇಕಲ್ಲ. ನೋಡಿ, ಜನಕ್ಕೆ ಹಿಂಗೆ ನಾವು ಮೇಕಪ್ ಹಾಕಲ್ಲ, ಏನ್ ಹಾಕಲ್ಲ, ನಾವು ನಾರ್ಮಲ್ ಆಗಿ ಇರ್ತೀವಿ, ಹಿಂಗೆ ತೋರಿಸ್ತೀವಿ. ಅದು ನಮ್ಗೆ ನೋಡಪ್ಪ ಏಜ್ ಆದ್ಮೇಲೆ ಬಂದಿದೆ. ಅವಳು ಯಾವಾಗ್ಲೂ ಬೆಟ್ಟ ತೋರಿಸ್ತಾಳೆ. ಏನ್ ಮಾಡೋದು, ಪ್ರತಿಯೊಬ್ಬರಿಗೂ ಏಜ್ ಆದ್ಮೇಲೆ ಬರುತ್ತೆ. ತುಂಬಾ ಕಮ್ಮಿ ಜನಕ್ಕೆ ಬರಲ್ಲ. ಅದು ನಮ್ಮಮ್ಮ ಕೊಟ್ಟ ಬಳವಳಿ. ಅದು ಅವಳಿಗೂ ಇದೆ. ಅವಳನ್ನ ತೋರಿಸ್ಕೊಳ್ರಿ. ಮೂಗು ಯಾರಂಗಿದೆ ಅಂತ ತೋರಿಸ್ಕೊಳ್ರಿ. ಇದನ್ನ ಆಡ್ಕೊಂಡ್ರೆ ನನ್ಗೆ ಹುಟ್ಟಾಗಿಂದನೂ ಮೂಗ್ ದಪ್ಪನೆ. ಅವಳಿಗೇನು ಕರೆಕ್ಟಾಗಿ ಹುಟ್ಬಿಟ್ಟೈತಾ? ಅವಳಿಗೂ ಮೂಗ್ ದಪ್ಪನೆ. ಇದನ್ನೇ ಎಲ್ಲ ನುಂಕೋಬೇಕಂತೆ. ನಂದು ಮಾತ್ರ ಎದ್ದಿ ತೋರಿಸ್ತಾಳೆ, ನಂದನ್ನ ಇಲ್ಲೇ ನುಂಕೋ ಅಂತ ಹೇಳ್ತಾಳೆ. ನೋಡ್ರಿ, ಇದು ಮೋಸ ತಾನೆ. ಸೈಟ್ ಇಕ್ಕಿದೆಯಲ್ಲ ಅದು ಎಲ್ಲ ಏನು ಮಾಡಕ್ಕಾಗಲ್ಲ. ನಮ್ಮ ಏನು ಕರ್ಮದ ಫಲಗಳು ಅಷ್ಟೇ. ಅವೆಲ್ಲ ಏನು ಮಾಡಕ್ಕಾಗಲ್ಲ. ಓಕೆ. ಸೊ ನಮ್ಮ ಅತ್ತೆ ಸಕಲ ಕಲಾವಲ್ಲವೇ ಸಖತ್ ಆ್ಯಕ್ಟಿಂಗ್ ನೋಡಿದ್ದೀರಾ. ಏನು ಆ ಟಾಸ್ಕ್ ಅಲ್ಲ, ಸುಮ್ಮನೆ ಹೇಳ್ದೆ. ವ್ಲಾಗ್ ಮಾಡ್ತಿಲ್ಲ ಅಂದ್ರೆ ಅಷ್ಟು ರೆಸ್ಪೆಕ್ಟ್ ಏನು ಕೊಡ್ತಾ ಇರಲಿಲ್ಲ, ಬರೀ ಶೂಟ್ ಆಗ್ತಿದ್ರು. ನೋಡಿ, ಕರೆಂಟ್ ಆಯ್ತು. ಸತ್ಯವಾದ ಮಾತು. ಸುಳ್ಳು. ನಾನು ಯಾವಾಗ್ಲೂ ಇದು ನೋಡು, ದೇವ್ರು ಹೇಳ್ಬಿಟ್ರು. ದೇವ್ರು ಕರೆಂಟ್ ಹೋಯ್ತು, ನೀನ್ ಮಾತಾಡೋ ಟೈಮ್ ಕರೆಂಟ್ ಹೋಯ್ತು ಅಂದ್ರೆ ಅದು ಸತ್ಯ ಅಂತನಾ? ಕರೆಕ್ಟ್. ನಿನ್ ಬಗ್ಗೆನೇ ಯಾಕೆ ಕರೆಂಟ್ ಹೋಗ್ಬಿಟ್ಟು? ನಿನ್ ಬಗ್ಗೆ ಮಾತಾಡ್ಬೇಕಾದ್ರೆ 3 ಸಲ ಹೋಗೈತೆ. ಯಾವಾಗ? 3 ಸಲ ಹೋಯ್ತು. ಎವಿಡೆನ್ಸ್ ಸಮೇತ ಕೊಟ್ಟಿದ್ದೀನಿ. ನಾನು ಅವಾಗ ಕ್ಯಾಮ್ರಾ ಇಟ್ಕೊಂಡು ನಿಂತಿರಲ್ಲ, ನೀನ್ ಕ್ಯಾಮ್ರಾ ಇಟ್ಕೊಂಡು ನಿಂತಿದ್ದೆ ಹೇಳ್ತೀಯ ಅಷ್ಟೇ. ಮಾತಾಡು. ನಾನು ಪ್ರೂಫ್ ಕೊಡ್ತೀನಿ. ಕೊಡೋ ಟೈಮ್ ಕೊಡ್ತೀನಿ. ಮೂಸ್ಕೊಂಡು ಪೋಡ ಕನ್ನಡ. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದೀನಿ. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ನಮ್ಮ ಅತ್ತೆಗೆ ಇನ್ನೂ ಟಾರ್ಚರ್ ಕೊಡೋದು ತುಂಬ ಪೆಂಡಿಂಗ್ ಇದೆ. ನಾವೇನು ಅಷ್ಟು ಗುಗ್ಗುಗಳಲ್ಲ. ಕೊಟ್ರೆ ಯಾಮರ್ಸ್ ಕೊಡ್ಬೋದು. ಗುಗ್ಗು ಮಾಡ್ಬಿಟ್ರೆ ನೋಡಿ, ನಿನ್ ಮ್ಯಾಟ್ರೆಸ್ ಎತ್ತಿದಂಗೆ ಕರೆಂಟ್ ಹಾಕ್ಸ್ಬಿಟ್ಟ.
ಅಲ್ಲ ನಾನೇನು ಹೇಳ್ತೀನಿ ಅಂದರೆ ಏನೋ ಯಾಮಾರ್ಬಿಡ್ಬೋದೇನೋ. ಅವತ್ತು ನೋಡು ನನಗೆ ಗೊತ್ತಿಲ್ಲ ಫೋನು, ನಾನು ಇವಳು ಫೋನ್ ಬಗ್ಗೆ ಮಾತಾಡ್ತಾ ನನಗೊಂದು ಡೌಟು, ಎಲ್ಲ ಬಚ್ಚಿಟ್ಟವಳೆ ಅಂತ. ಆದರೆ ಎಲ್ಲಿಲ್ಲ ಬಚ್ಚಿಡ್ತಾಳೆ ಅಂದರೆ ನಮ್ಮಮ್ಮನ ಫೋಟೋದಿಂದ ಯಾಕೆ ಬಚ್ಚಿಡ್ತಾಳೆ? ನನಗೆ ಅದೊಂದು ಅನುಭವ. ಓಕೆ ಬಾಯ್. ಟಾಟಾ.